ಆನ್ ರೆಕಾರ್ಡ್ 1 o'clock ನಾವು ಲಂಚ್ ಬ್ರೇಕ್ ಮಾಡೇ ಇಲ್ಲ. ನಾವು ಶಾರ್ಟ್ ಸೀನ್ ಮುಗಿದ ಮೇಲೆ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದು. ಅದು 1:45 ಇರಲಿ 2 o'clock ಇರಲಿ ನನಗೆ ಗೊತ್ತಿರಲಿಲ್ಲ ಈಗ ರೂಲ್ಸ್ ಇದೆ ಅಂತ. 1 ಗಂಟೆಗೆ ಮಾಡಬೇಕಂದ್ರೆ ನಾವು ಮಾಡ್ತಾನೆ ಇರಲಿಲ್ಲ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು. ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನ ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಒಂದು 30 ಡೇಸಲ್ಲಿ ಮಾಡಿದ್ದೀವಿ ನಾವು, 31 ಡೇಸಲ್ಲಿ. ವಿಜಯ್ ಸರ್, ಭಾವನಾ ಮೇಡಮ್, ಶ್ರುತಿ ಪ್ರಕಾಶ್, ಜೈ, ಇಶಿತಾ, ರವಿ ಭಟ್ ಸರ್, ವಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಿಂಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ರವಿ ಭಟ್ ಸರ್ ಎಲ್ಲ ಶೂಟ್ ಮಾಡ್ತಿದ್ದಾರೆ. ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ, ಹೇಗೆ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್, ಭಾವನಾ ಮೇಡಮ್. ಸೊ ಕ್ಯಾರವಾನ್ ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್. ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ, ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ. ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದ್ರು, ಅದನ್ನು ನಾನು ಹೇಳಲ್ಲ. ಸೊ ಆ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್. ನನಗೆ ಅದೊಂದು ತುಂಬ ನಂಬಿಕೆ ಇದೆ. ನಾವೇನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು, ಬಟ್ ಆ ಎನರ್ಜಿ, ಆ ಪಾಸಿಟಿವಿಟಿ ಎಲ್ರಿಗೂ ಅದು ಇದ್ರ ಮೇಲೆ, ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ವಿ ಆರ್ ವೆರಿ ಡಿಲೈಟೆಡ್. ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ ಬೇರೆ ಒಂದು ಬಿಸ್ನೆಸ್ಗಳ ಥರ ಅಲ್ಲ. ಬೇರೆ ಬಿಸ್ನೆಸ್ಗಳೆಲ್ಲ ಕೊನೆಗೆ ಏನಾಗುತ್ತೆ, ಬಾಟಮ್ ಲೈನ್ ಏನಿದೆ ಅಂತ. ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ. ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ. ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಏನಿರುತ್ತೆ ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ನನಗೆ ಅನಿಸುತ್ತೆ. ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ, ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯನ್ಸನ್ನು. ಓಕೆ, ಸೊ ಆನಂದ್ ಮೊಗತ್, ಪ್ಲೀಸ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮಸ್ಕಾರ ಎಲ್ಲರಿಗೂ. ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಇನ್ನೊಂದು ಮಹತ್ವದ ಟೀಮ್ ಅಂತಂದರೆ ಸುಧೀಂದ್ರ ವೆಂಕಟೇಶ್ ಮತ್ತು ನನ್ನ ಎಂಟೈರ್ PR ಟೀಮ್. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಈ ಸಿನಿಮಾ ಇಲ್ಲಿಗೆ ಬರೋಕ್ಕೋಸ್ಕರ ಇದು ನಮ್ಮ ಸ್ಟಾರ್ ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು, ಭಾವನಾ, ಜೈ, ಅಪರ್ಣಾ, ರವಿ ಭಟ್, ಇಶಿತಾ, ಶ್ರುತಿ ಪ್ರಕಾಶ್, ಎವ್ರಿಬಡಿ ಅವ್ರು 100%ಗಿಂತಲೂ ಜಾಸ್ತಿನೇ ಇರಲಾಕಿದ್ದಾರೆ. ನನಗೆ ಫಾರ್ ಮೀ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ. ಆದರೆ ಇವಾಗ ಅನಿಸುತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು, 25 ಡೇಸು ಆಯಿತು. ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ, ಬಿಕಾಸ್ ಅದನ್ನು ನಾನು ಕನಸು ನಾನು ಸಿನಿಮಾ ಮಾಡಬೇಕಂತ ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ. ಅಂದರೆ ನನ್ನ ಮಗ 25 ವರ್ಷದವನು ಆಗಿದ್ದಾನೆ. ದಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಆಮ್ ಗೆಟಿಂಗ್. ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ. ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು, ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾ ಇದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೆಕೆಂಡ್, ಇಟ್ ಹ್ಯಾಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ಅ ನ್ಯೂ ಫಿಲ್ಮ್. ದಟ್ ಮಚ್ ಐ ಕ್ಯಾನ್ ಸೇ. ಸೊ ಐ ಥಿಂಕ್ ಓವರ್ ಆಲ್ ನಾನು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದ ನನ್ನ ಕನಸು ನನಸಾಗಿದೆ. Thanks to everybody whoever has been part of this. I know ಇವಾಗ ನನಗೆ I don't know much to say, but ಈ ವಿಡಿಯೋ ನಾನು ವಾಪಸ್ ನೋಡಿದಾಗ ನನಗೆ ಅನಿಸುತ್ತೆ, such a beautiful moment I have lived. Somebody sent me a message that you are living your dream. So very few people live that dream, I guess, and it is possible because of this entire wonderful team set up by Gangadhar. So we'll try to do more good films. And we'll take more questions and answers, and I would request Vijay sir to come and say a few words, please. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಗಾಡ್
ಒಂದು ಪ್ರಾರ್ಥನೆ ಇತ್ತು ಸಿನಿಮಾ ಮಾಡಕ್ಕೆ ಮುಂಚೆ. ನನಗೆ ಯಾವಾಗಲೂ ಒಂದು ಆಸೆ, ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಾಗ ಏನಾರೋ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು, ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗೆ ಅನ್ಸೋದು ಸಿನಿಮಾ ರಿಲೀಸ್ ಆಗಬೇಕು. ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ 2 ವಾರ ಚೆನ್ನಾಗಿ ಓಡಬೇಕು. ಆಮೇಲೆ ಕೂತ್ಕೊಂಡಾಗ ಮಾತುಕತೆ ಚೆನ್ನಾಗಿರುತ್ತೆ, ಒಂದು ಚರ್ಚೆ ಇರುತ್ತೆ, ಏನೋ ಒಂದು ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು. ಇವಾಗ ಸರ್ ಹೇಳಿದ್ರು ಲೊಕೇಶನ್ ಶೂಟ್ ಮಾಡಿದಂತಹ ದಿನಗಳು, ನಮ್ಮ ಯೂನಿಟ್ನವ್ರು ನಮಗೆ ಸಪೋರ್ಟ್ ಮಾಡಿದಂತಹ ದಿನಗಳು, ಆ ಸಂದರ್ಭ ಎಲ್ಲ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂತ ಗೌರವ, ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂತಹ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ 25ನೇ ದಿನ ಆಗಿರೋದು ಸತ್ಯ. ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ, ಜನ ಅದನ್ನ ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನ ಪ್ರಶಂಸೆ ಮಾಡಿ ಜೊತೆಲಿರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ, ಅದು ನಾವು ನೋಡುವಂತ ಯಶಸ್ಸು ಅಂತ ನನಗೆ ಅನ್ಸುತ್ತೆ. ಅದು ನಮ್ಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು. ಎಲ್ಲರ ಶ್ರಮ, ಎಲ್ಲರ ಶ್ರದ್ಧೆ, ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಇಡೀ ಟೀಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು. ಅಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂತಹ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ. ನಾನು ಈಗ ತಾನೇ ಹೇಳ್ತಿದ್ದೆ, ಒಂದು ಸಿನಿಮಾದ ಯಶಸ್ಸು, ಅದರ ಸಕ್ಸಸ್ ಮೀಟ್ ನ ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ. ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನ ಹಂಚ್ಕೋತಾ ಇದ್ದೀನಿ. ನನಗೆ ಬಹಳ ದೊಡ್ಡ ವಿಚಾರ. ಭಾವನಾ ಇಲ್ಲೇ ಇದ್ದಾರೆ, ಶ್ರುತಿ ಅವರಿಲ್ಲ, ಅಪರ್ಣಾ ಅಕ್ಕ ಇಲ್ಲ. ಅವರು ಬಹುಶಃ ಅವ್ರನ್ನ ಆಕ್ಚುಲಿ ಬಹಳ ಮಿಸ್ ಮಾಡ್ಕೋತಿದ್ವಿ. ಹಲವಾರು ಇವೆಂಟ್ಗಳಲ್ಲಿ ನಾನು ಅಪರ್ಣಕ್ಕನ್ನ ಮಿಸ್ ಮಾಡ್ಕೋತೀನಿ. ರವಿ ಭಟ್ ಸರ್, ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು, ನನಗೆ ಇವ್ರ ಜೊತೆ ಕೆಲಸ ಮಾಡುವಂತ ಅನುಭವ ಇದೆಯಲ್ಲ, ನನಗೆ ಬಹಳ ದೊಡ್ಡ ವಿಚಾರ. ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂತ ಕಥೆ ಆಗಿರ್ಬೋದು, ನನ್ನ ಕೈ ಮಾಡಿಸಿದಂತ ಪಾತ್ರ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ ನಿಮ್ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತೀರಿ ಅಂತ. ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಶಿಲ್ಪಾ ಮೇಡಮ್ಗೂ ನನಗೂ ಒಂದೊಂದ್ಸಲ ಜಗಳ ಆಗಿದೆ. ಯಾಕಂದ್ರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ, ಯಾಕಂದ್ರೆ ನಾನು ಹಾಕೋ ಬಟ್ಟೆ ತುಂಬಾ ಬೋರಿಂಗ್ ಆಗಿರುತ್ತೆ. ಅವ್ರು ಇಲ್ಲ ನೀವು ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣ್ತೀರ ಅಂತ ಒಂಥರ ಇಲ್ಲೇ ತಲೆ ಮೇಲೆ ಹೊಡೆಯೋದು ಬಾಕಿ, ಆ ಥರ ಹೇಳ್ತಿರ್ತಾರೆ. ನನಗೆ ಎಲ್ಲೋ ಒಂದ್ ಕಡೆ ಪ್ರಯತ್ನ ಪಟ್ಟೆ ನಾನು ಆ ಕಂಫರ್ಟ್ ಝೋನಿಂದ ಆಚೆ ಬರುವಂತ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾಯಿಂದ ಆಗಿದೆ. ತುಂಬಾನೇ ಖುಷಿ ಆಗುತ್ತೆ. ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ರೆ, ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದೇನೆ, ಒಳ್ಳೆ ಕಥೆ ಬರೀದಾನೆ, ಒಳ್ಳೆ ಪಾತ್ರ ಬರೀದಾನೆ, ಒಳ್ಳೆ ಸನ್ನಿವೇಶ ಬರೀದಾನೆ, ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಜನ ಥಿಯೇಟರ್ಗೆ ಒಳಗೆ ಮಾತ್ರ ಏನಕ್ಕೆ ಬರ್ಬೇಕು ನಾವು ಅಂತ ಕೇಳ್ತಾರೆ. ಆಮೇಲೆ ಒಂದು ಸಿನಿಮಾ ಮಾಡೋದೆಷ್ಟು ಮುಖ್ಯನೋ. ಈ ತಾನೇ ಸರ್ ಕೇಳ್ತಾರೆ, ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಖಂಡಿತ ಮಿಸ್ ಮಾಡ್ಕೋತಿದ್ದೀನಿ. ಅವಾಗ ಒಂದು ಸಿನಿಮಾ ಮಾಡಿ, ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು. ಜನ ಅವ್ರ ಪಾಡಿಗೆ ಅವ್ರು ಬರೋರು, ನೋಡೋರು, ಲೈನಲ್ಲಿ ನಿಂತ್ಕೊಳ್ಳೋರು, ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಸಿನಿಮಾ ನೋಡೋರು. ಇವಾಗ ಆತರ ಅಲ್ಲ. ಇವಾಗ ಕಾಲ ಬದಲಾಗಿದೆ. ಜನ ಸಿನಿಮಾ ನೋಡ್ಬೇಕು ಅಂದ್ರೆ ಅವ್ರಿಗೆ 4-6 ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ತಟ್ತಾ ಇರ್ಬೇಕು. ಅದು ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತ ಹೊಟ್ಟೋಗ್ಬಿಡುತ್ತಂತೆ. ಆ ಭಯನೂ ಜನರು ಹುಟ್ಟಿಸ್ಬೇಕು. ಸೊ ಒಬ್ಬ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಎಷ್ಟು ಕಷ್ಟನೋ, ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟರ್ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡ್ಬೇಕಾದಂತ ಪ್ರಾಮುಖ್ಯತೆ ಕೊಡ್ಬೇಕಾಗುತ್ತೆ. ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡ್ಬೇಕಾಗುತ್ತೆ, ಜನರಿಗೆ ತಲುಪಿಸ್ಬೇಕಾಗುತ್ತೆ. ಇವೆಲ್ಲ ದೊಡ್ಡ ಸರ್ಕಸ್ ಇದೆ. ಹೌದು, ಸಿನಿಮಾ ಮಾಡೋದು ಒಂದು ಸರ್ಕಸ್. ಇವಾಗ ಕಥೆ ಬರೆಯೋದು ಒಂದು ಸರ್ಕಸ್ ಆಗುತ್ತೆ, ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ, ಆ ಸಿನಿಮಾಗೆ ಬೇಕಾದಂತ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ. ಇವೆಲ್ಲವೂ ಶ್ರಮನೇ. ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆ ಇರ್ಬೇಕಾಗುತ್ತೆ. ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದ್ರೆ, ಜನ ಅದನ್ನ ಇಷ್ಟಪಟ್ಟು ಅವರು ಹಂಚ್ಕೊಂಡಾಗ, ವಿಚಾರವನ್ನ ಹರಡಿದಾಗ ಒಳ್ಳೇದಾಗುತ್ತೆ. ಸೊ ಖಂಡಿತ ಜನ ಥಿಯೇಟರ್ಗೆ ಬರ್ತಾರೆ, ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ಈ ತರ ಪ್ರಶಂಸೆ ಸಿಕ್ಕಿದಾಗ ನೀವೆಲ್ಲರೂ ನಮ್ಮ ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ, ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ, ಒಳ್ಳೆ ವಿಮರ್ಶೆ ಕೊಟ್ಟಾಗ, ಅದು ನಮ್ಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಎಸ್, ಮತ್ತೊಮ್ಮೆ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಇದು ನನಗೆ ಸ್ವಲ್ಪ
ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡ್ತೀನಿ. ಇದು ಬಿಕಮ್ಸ್ ಲಿಟಲ್ ಮೋರ್ ಎಮೋಷನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ. ಆತನಿಗೆ ಈ ಅವಕಾಶ ಕೊಡೋಕೆ ಮುಂಚೆ ಏನಾಗುತ್ತೋ ಅನ್ನೋ, ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವನಿಗೆ ಎಷ್ಟಿತ್ತು, ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನನಗನ್ಸುತ್ತೆ. ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಕನ್ಕ್ಲೂಷನ್ ಇದೆ, ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ. ಬಹಳ ಖುಷಿ ಇದೆ, ಸಮಾಧಾನ ಇದೆ. ನಿಮಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವ್ರಿಗೆ. ನಮ್ಮ ಚಿತ್ರ ಗ್ರೇ ಗೇಮ್ಸ್ 25ನ್ನ ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ. ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಫಿಲಮು ಇಟ್ ಇಸ್ ಆಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್, ನಾವು ಸರಿ ಪ್ರಮೋಟ್ ಮಾಡ್ತಾ ಇದೀವ, ಜನರಿಗೆ ತಲುಪ್ತಾ ಇದೆಯಾ ಅಂತ. ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್. ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದಾರೆ ಚೆನ್ನಾಗಿದೆ ಈ ಫಿಲ್ಮ್ ನೋಡಿ ಅಂತ. ಆ ಇನ್ನಿಬ್ರು ಇನ್ನ 4 ಜನ ಹೇಳ್ತಾ ಇದಾರೆ. ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ. ವರ್ಡ್ ಆಫ್ ಮೌತ್ ಇಂದಾನೆ ನಮ್ಮ ಫಿಲ್ಮ್ 25 ದಿನ ನೋಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನಮ್ಗೆ ಒಳ್ಳೆ ಕಾಂಟೆಂಟ್ ಕೊಡಿ, ನಾವು ಯಾಕೆ ಹೋಗಿ ನೋಡಲ್ಲ ಕನ್ನಡ ಸಿನಿಮಾನ ಅಂತ. ನೀವು ಕೊಡಿ, ಒಳ್ಳೆ ಕಾಂಟೆಂಟ್ ಕೊಡಿ ಅಂತ. ಸೊ ಈ ಫಿಲ್ಮ್ ಆಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ, ನಮ್ಮ ಕನ್ನಡ ಆಡಿಯನ್ಸ್ಗೆ. ಅವರು ಈ ಫಿಲ್ಮ್ ನ ಗೆಲ್ಸಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅವರೇ ಕಾರಣ. ಆಮೇಲೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ತುಂಬಾ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲ್ಮ್ಗೆ. ಸೊ ನಿಮಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ, ನಮ್ಮ ಚಿತ್ರ ಇಷ್ಟಪಟ್ಟಿದ್ದಕ್ಕೆ, ಅಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ. And sir, I want to take this opportunity, Anand sir and Gangadhar sir. Like I'm also seeing success. ತುಂಬಾ ವರ್ಷಗಳಾದ್ಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ. ನನ್ನ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಫ್ಯಾನ್ಸ್ ಆಗ್ಬೋದು, ಥ್ಯಾಂಕ್ ಯು ಸರ್. I'm really grateful. Thanks a lot. Thank you. ಜೈ. ಬಿಲ್ಡಿಂಗ್ ಇಂದ ಎಗ್ಬಿಡ್ತೀನಿ, ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕೆ ತುಂಬಾ ಕಷ್ಟ. ಸೊ ಗಂಗಾಧರ್ ಹೇಳ್ತಾ ಇರ್ತಾರೆ ಮಾತಾಡೋ, ಏನು ಮಾತಾಡೋದೇ ಇಲ್ವಲ್ಲ ಅಂತ. ಸೊ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿರುತ್ತೆ, ತುಂಬಾ ಥ್ಯಾಂಕ್ಸ್. ನಮ್ಮ ಸಿನಿಮಾ 25 days ಕಂಪ್ಲೀಟ್ ಮಾಡಿದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಥ್ಯಾಂಕ್ಸ್ ಮಾಡಬೇಕಾಗಿರೋದು ರಾಘವಮ್ಮಗೆ. ಅವ್ರು ಕನ್ಸಿಡರ್ ಮಾಡಿದ್ರಲ್ಲ ನನಗೆ ಪಾತ್ರ ಮಾಡ್ಬೋದಂತ. ಸೊ ಥ್ಯಾಂಕ್ಸ್ ಮಾಮ. ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟ್ರು, ಒಬ್ರು ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೊ ಐ ಥಿಂಕ್ ಇವತ್ತು ಮಾತಾಡಲೇಬೇಕು ನಾವು. ಗಂಗಾಧರ್ ಸರ್ ಬಂದು ನನಗೆ ಒಬ್ಬರು ಡೈರೆಕ್ಟರ್ಗಿಂತ ಒಂದು ಒಳ್ಳೆ ಮೆಂಟರು, ಒಬ್ಬರು ಮೂರನೇ ಡೈರೆಕ್ಟರ್, ಐ ಥಿಂಕ್ ಫ್ರೆಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಫಸ್ಟ್ ಡೇ ಆಫ್ ವರ್ಕ್ಶಾಪ್ ಇಂದ ಹಿಡಿದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಇದ್ದಿದ್ದು ನನಗೆ ಹೇಳ್ಬಿಡ್ತಾರೆ. ಸೊ ನನಗೆ ಏನಕ್ಕೆ ಸಾಕಷ್ಟು ಕಲಿಯೋಕ್ಕಾಯ್ತು ಅಂದರೆ ಅದು ಗಂಗಾಧರ್ ಸರ್. ಅವ್ರೊಂಥರ ಓಪನ್ ಬುಕ್ ಥರ, ಏನು ಮುಚ್ಚುಮರೆ ಮಾಡಲ್ಲ, ಇರೋದು ನನಗೆ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ. ಆ್ಯಂಡ್ ಆನಂದ್ ಸರ್, ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ಥಿಯೇಟರ್ ವಿಸಿಟ್ ಎಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನ ಮೇಲೆ ರಿವ್ಯೂ ಹೇಳಬೇಕಾದ್ರೆ ಆನಂದ್ ಸರಲ್ಲಿ ಖುಷಿ ನೋಡ್ತಾ ಇದ್ದೆ, ಅವ್ರ ಮಕ್ಕದಲ್ಲಿ ಖುಷಿ ನೋಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಟು ದ ಹೋಲ್ ಟೀಮ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತು ಬಸವರಾಜ್ ಸರ್ ಒಂದು ದಿವಸನೂ ಬೇಜಾರಾಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ. ಆ್ಯಂಡ್ ನಮ್ಮ ರಾಜು ಸರ್ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್. ಸೊ ಥ್ಯಾಂಕ್ಸ್ ಲಾಟ್, ಎಲ್ಲರೂ ಬಂದಿತ್ತು, ಥ್ಯಾಂಕ್ಸ್. ಬಸವರಾಜ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಈಗ ಮಾತಾಡಿದರೆ ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ. ಜಸ್ಟ್ ಒಂದಂದರೆ
ಥ್ಯಾಂಕ್ ಯು ಆಗಿ ಇಷ್ಟಪಡ್ತೀನಿ ಹೋಲ್ ಟೀಮ್. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಮಳೆ ಆಗ್ತಾ ಇತ್ತು ಆ ಟೈಮಲ್ಲೂ ಸಹ. ಸೊ ಹೇಳಿದಾಗೆ ಏನು ನಮ್ಮದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು. ಸೊ ಇಟ್ ವಾಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು. ಆಮೇಲೆ ಹೋಪ್ ಏನೋ ಬಾಕಿ ಏನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ದತ್ತನ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಹೊಸ ಆ್ಯಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಅವರು ನಮ್ಮ ಹಿಂದೆ ನಿಂತು ಆಮೇಲೆ ಮುಂದೆ ನಿಂತು ಒಂದು ಗೈಡ್ ಮಾಡಿ ಇದನ್ನು ಎಸ್ಪೆಷಲಿ ಶೂಟಿಂಗಲ್ಲಿ ತುಂಬ ಅವರಿಂದ ನಮಗೆ ಇದಾಯಿತು. ಸೊ ನಾವು ಮುಂದೆ ಹೋಗೋಕ್ಕಿಂತ ಮೊದಲು ಅಂದರೆ ನಮ್ಮದು ಮೊಮೆಂಟೋಸ್ ಎಲ್ಲ ಶೇರ್ ಮಾಡೋದಿದೆ, ಎಲ್ಲರಿಗೂ ಕಾಣಿಕೆ ಕೊಡೋದಿದೆ, ನೆನಪಿನ ಕಾಣಿಕೆ ಕೊಡೋದಿದೆ. ಏನಾದರೂ ಕ್ವಶನ್ಸ್ ಇದ್ದರೆ ಎಲ್ಲ ಟೀಮ್ ಇಲ್ಲಿದ್ದೀವಿ. ಸೊ ಏನಾದರೂ ಕೇಳೋದಿದ್ರೆ ಕೇಳಿಲ್ಲ ಅಂದರೆ ನಾವು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಮುಂದಿನ ಇದಕ್ಕೆ ಹೋಗ್ತೀವಿ. ನಾವು ನೆನಪಿನ ಕಾಣಿಕೆ ಕೊಡಿ. ಇಡೀ ಟೀಮ್ನೇ ಕರೆದ್ಬಿಡಲ್ಲ ಸರ್? ಟೀಮ್ ಕರೆದ್ಬಿಡಲ್ಲ? ಕರೆದ್ಬಿಡಿ ಟೀಮ್. ಹೌದಾ? ಮೇನ್ ಮೂಮೆಂಟ್ ಅದೊಂದು ಇದು ಮಾಡೋಣ, ಅದನ್ನ ಸ್ಟಾರ್ಟ್ ಮಾಡಿಬಿಡೋಣ ಸರ್. ಆಮೇಲೆ ಉಳಿದು ಸ್ಟಾರ್ಟ್ ಮಾಡೋಣ. ಓಕೆ. Be here. ನಮ್ಮ ನಾಯಕ ನಟರಾದ ವಿಜಯ್ ಸರ್ ಫಸ್ಟ್ ಮೂಮೆಂಟ್ ತಗೊಳ್ಳಿ, ಸ್ಟೇಜ್ ಮೇಲೆ ಬರಬೇಕು. ಫಸ್ಟ್ ಬನ್ನಿ ಸರ್, ಬನ್ನಿ ಒನ್ ಬೈ ಒನ್. ವಿಜಯ್ ಸರ್ ನೆನಪಿನ ಕಾಣಿಕೆಯನ್ನು ಕೊಟ್ಟು ಮುಂದೆ ಯಾರು ಓಡಾಡಬೇಡ ಪ್ಲೀಸ್. ಮುಂದೆ ಕುತ್ಕೊಳ್ಳಿ. ಯಾರು? ಭಾವನಾ ಮೇಡಮ್ ಸ್ಟೇಜ್ ಮೇಲೆ ಬರಬೇಕು. ಮೀನಾಕ್ಷಿ ಮೇಡಮ್ ಬಂದು ಈ ನೆನಪಿನ ಕಾಣಿಕೆಯನ್ನು ಭಾವನಾ ಮೇಡಮ್ ಕೊಡಬೇಕು. ಜೈ ಸ್ಟೇಜ್ ಮೇಲೆ ಬರಬೇಕು. ಆನಂದ್ ಜೈಗೆ ಓಕೆ ಸರ್. ಒಂದು ನಿಮಗೆ ಫೋಟೋಸ್ ಬೇಕಲ್ಲ? ಆಯ್ತು ಬನ್ನಿ. ಎಕ್ಸಿಕ್ಯೂಟಿವ್ ಬಸವರಾಜ್ ವಿಜಯ್ ಸರ್ ಒಂದು ಫೋಟೋ ತಗೊಂಡ್ರಿ, ಆಮೇಲೆ ಉಳಿದವ್ರನ್ನೆಲ್ಲ ಕರೀಲಿಕ್ಕೆ